ಹಾಯ್ ಎಲ್ಲರಿಗೂ. ಇವತ್ತು ನಾನು ಮೊಬೈಲ್ ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋಣ ಅಂತ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ನಾನು ಅನ್ಬಾಕ್ಸ್ ಮಾಡೋಕೆ ಕೊಟ್ಟಿರೋಂಥ ಫೋನ್ ಬಂದು ಗ್ಯಾಲಕ್ಸಿ S25 FE ಎಂದು ಎಲ್ಲರಿಗೂ ಗೊತ್ತಿದೆ. ಇಟ್ ಈಸ್ ಅ ಫ್ಯಾನ್ ಎಡಿಷನ್ ಅಂತ. ಸೊ ಸ್ಯಾಮ್ಸಂಗಲ್ಲಿ ಒಳ್ಳೆ ಆಫರ್ ಬಿಟ್ಟಿರೋದ್ರಿಂದ ನಾನೊಂದು ಇನ್ನೊಂದು ಸ್ಪೇರ್ ಫೋನ್ ತೊಗೊಳ್ಬೇಕು ಅಂತ ನಾನು ಡಿಸೈಡ್ ಮಾಡಬೇಕಾದ್ರೆ ಐ ಥಾಟ್ ಇಟ್ ಈಸ್ ಅ ವೆರಿ ಗುಡ್ ಆಪ್ಷನ್. ಸೊ ಅದಕ್ಕೋಸ್ಕರ ನಾನು ಇದನ್ನು ಬೈ ಮಾಡಿದೆ. ಮತ್ತು ಸ್ಯಾಮ್ಸಂಗ್ ವೆಬ್ಸೈಟಲ್ಲಿ ಯು ಆರ್ ಗೆಟಿಂಗ್ ಅ ವೆರಿ ಡೀಸೆಂಟ್ ಆಫರ್ಸ್. ಸೊ MRP ಬಂದು ಇದೊಂದು 60,000 ಇತ್ತು, ಬಟ್ ಫೈನಲಿ ಆಫ್ಟರ್ ಆಲ್ ಡಿಸ್ಕೌಂಟ್ಸ್ ಆ್ಯಂಡ್ ಆಫರ್ಸ್ ನನಗೆ ಸಿಕ್ಕಿರುವಂಥದ್ದು 50,000. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ಇದರಲ್ಲಿ ನೋ ಕಾಸ್ಟ್ EMI ಕೂಡ ಸ್ಯಾಮ್ಸಂಗ್ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ನ ಯು ಕ್ಯಾನ್ ಫೈಂಡ್ ಇಟ್ ಇನ್ ಮೆನಿ ಅದರ್ ಪ್ಲ್ಯಾಟ್ಫಾರ್ಮ್ಸ್, ಬಟ್ ಸ್ಯಾಮ್ಸಂಗಲ್ಲೇ ತೊಗೊಂಡ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ. ಸೊ ನಾನು ಸ್ಯಾಮ್ಸಂಗ್ನೇ ಪ್ರಿಫರ್ ಮಾಡಿರೋಂಥದ್ದು. ಇದು 1 ಡೇ ಪ್ರಯಾರಿಟಿ ಡೆಲಿವರಿಯಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಆರ್ಡ್ರ್ ಮಾಡಿದ್ದನ್ನೇ ನನಗೆ ಇವತ್ತು ಬಂದು ಡೆಲಿವರಿ ಆಗಿದೆ ಪ್ರಾಡಕ್ಟ್. ಸೊ ಅನ್ಬಾಕ್ಸ್ ಮಾಡೋಣ. ಇವ್ರದ್ದು ನೋಡಿ, ಒಂದು ಓವರ್ ಆಲ್ ಪ್ಯಾಕಿಂಗ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದೊಂಥರ ನಿಮಗೆ ರಗಡ್ ಕೇಸ್ ಥರ ಇದೆ. ಯಾವುದೇ ರೀತಿ ಡ್ಯಾಮೇಜ್ ಆಗೋದಾಗಲಿ ಅಥವಾ ನಿಮ್ಗೇನಾದರೂ ಮೊಬೈಲ್ ಟ್ಯಾಂಪರ್ ಆಗೋದಾಗಲಿ ಇದು ಚಾನ್ಸ್ ಇಲ್ಲ. ಸೊ ಆ ಥರ ಒಂದು ಸೇಫ್ ಪ್ಯಾಕಿಂಗ್ ಮಾಡಿ ಕಳಿಸಿರುವಂಥದ್ದು ಸ್ಯಾಮ್ಸಂಗ್ ಅವ್ರದ್ದು. ಈಗ ನಾನು ಇದನ್ನು ಓಪನ್ ಮಾಡಿದ್ದೀನಿ. ನನಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಫೋನ್ನ ಅನ್ಬಾಕ್ಸ್ ಮಾಡೋದಕ್ಕೆ. ಸೊ ನಾನು ಆಲ್ರೆಡಿ ರ್ಯಾಪಲ್ಲಿ ಓಪನ್ ಮಾಡಿದ್ದೀನಿ ಇದರದ್ದು. ಸೊ ಈ ಒಂದು ಸ್ಯಾಮ್ಸಂಗ್ S25 ಸೀರೀಸ್ ನಿಮಗೆಲ್ಲರಿಗೂ ಗೊತ್ತಿದೆ. S25, S25 ಪ್ಲಸ್, S25 Edge, S25 ಅಲ್ಟ್ರಾ. ಸೊ ಇದು ನಾನು S25 ಸೀರೀಸಲ್ಲಿ ಸೆಕೆಂಡ್ ಫೋನ್. ಫಸ್ಟ್ ಫೋನ್ ನಂದು S25 ಅಲ್ಟ್ರಾ ಇದೆ, ಬಟ್ ಅದು ಕಲರ್ ಬೇರೆ ತೊಗೊಂಡಿದ್ದೆ. ನಾನು ಸಿಲ್ವರ್ ಬ್ಲೂ ತೊಗೊಂಡಿದ್ದೆ. ಸೊ ಬ್ಲ್ಯಾಕ್ ತೊಗೊಳ್ಬೇಕಂತ ಒಂದು ತುಂಬ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಸೊ ಅದಕ್ಕೊಂದು ಫೋನ್ ಈಗ ನಾನು ಬೈ ಮಾಡಿದ್ದೀನಿ. ಸೊ ಇದರದ್ದು ಫೀಚರ್ಸ್ ಬಗ್ಗೆ ಹೇಳೋದಾದರೆ, ಒಂದು ಬೇಸಿಕ್ ಫೀಚರ್ಸ್ ಬಗ್ಗೆ ಹೇಳಿರ್ತೀನಿ. ಈ ಒಂದು ಫೋನ್ ಬಂದು 190 ಗ್ರಾಮ್ಸ್ ನಿಮಗೆ ವೆಯ್ಟೇಜ್ ಇರುತ್ತೆ. ಸೊ ಐ ಥಿಂಕ್ ಇವತ್ತಿನ ಬರ್ತಾರೋ ಫೋನ್ಗಳಲ್ಲಿ ವೆರಿ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ ನನಗೆ. ಆಲ್ಮೋಸ್ಟ್ ಈ ಫೋನ್ಸ್ಗಳೆಲ್ಲ ಬರ್ತಾ ಇರೋಂಥದ್ದು ಆಲ್ಮೋಸ್ಟ್ 200, 270 ಈ ಥರ ಗ್ರಾಮ್ಸ್ ಇರುತ್ತೆ. ಸೊ 190 ಗ್ರಾಮ್ಸ್ ಇಸ್ ವೆರಿ ಡೀಸೆಂಟ್ ವೆಯ್ಟ್. ಇನ್ನು ಥಿಕ್ನೆಸ್ ಬಗ್ಗೆ ಬರೋದಾದರೆ ಆಲ್ಮೋಸ್ಟ್ ನಿಮಗೊಂದು 0.74 ಸೆಂಟಿಮೀಟರ್ಸ್ವರೆಗೂ ಬರುತ್ತೆ ನಿಮಗೆ. ಓಕೆ, ಸೊ ಇದರದ್ದು ಫಸ್ಟ್ ಅನ್ಬಾಕ್ಸಿಂಗು. ಸೊ ನೋಡ್ತಿರ್ಬೋದು ಎಷ್ಟು ಪ್ರೀಮಿಯಂ ಲುಕ್ ಕಾಣಿಸ್ತಿದೆ. ಇದೊಂದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಸೊ 3 ಕ್ಯಾಮರಾಸ್, ಸೊ 12 MP, 50 MP, 10 MP. ಸೊ ಒಂದು 50 MP ವೈಡ್ ಆ್ಯಂಗಲ್ ಇರುತ್ತೆ. ಸೊ ಟೆಲಿಸ್ಕೋಪಿಕ್ 10 MP ಇರುತ್ತೆ. 12 MP ಬಂದು ನಿಮಗೆ ನಾರ್ಮಲ್ ಕ್ಯಾಮ್ರಾ ಬರುತ್ತೆ. ಇನ್ನೊಂದು ಇದರಲ್ಲಿ ಸೆಲ್ಫಿ ಕ್ಯಾಮ್ರಾ ಬಂದು ಕೂಡ ನಿಮಗೆ ಒಂದು 12 MP ಅಂತ ಸಿಗುವಂಥದ್ದು. ನೋಡಿ, ಇದು ಕಲರ್ ಕಾಂಬಿನೇಷನ್ಸ್ ಹೇಗಿದೆ. ಇದೊಂದು ಮೆಟಲ್ ಫಿನಿಶ್ ಬಂದಿದೆ ಮತ್ತು ಇಲ್ಲಿ ಬ್ಲ್ಯಾಕ್ ಕಲರ್. ಸೊ ದಿಸ್ ಡ್ಯುಯಲ್ ಕಲರ್ ಕಾಂಬಿನೇಷನ್ಸ್ ಬಂದು ನಿಮಗೆ ತುಂಬ ಖುಷಿ ಕೊಡುವಂಥ ವಿಚಾರ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಈ ತಿನ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಆವಾಗಲೇ ಹೇಳಿದಾಗೆ 0.74 mm ಇದೆ, ಸೆಂಟಿಮೀಟರ್ಸ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ವೆರಿ ಥಿನ್ ಅನಿಸುತ್ತೆ, ವೆರಿ ಥಿನ್ ಆ್ಯಂಡ್ ವೆರಿ ಲೈಟ್ ವೆಯ್ಟ್ ಫೋನ್. ಆ್ಯಂಡ್ ಮತ್ತು ಸ್ಕ್ರೀನ್ ಸೈಜ್ ಬಗ್ಗೆ ಮಾತಾಡೋದಾದರೆ, ಇಟ್ ಈಸ್ ಆಲ್ಮೋಸ್ಟ್ 17.11 ಸೆಂಟಿಮೀಟರ್ಸ್, ಅಂದರೆ ನಿಮ್ಗೆ ಆಲ್ಮೋಸ್ಟ್ 6.7 ಇಂಚಸ್ವರೆಗೂ ಬರುತ್ತೆ. ನನಗಂತೂ ಆ್ಯಕ್ಚುಲಿ ಈ ಫೋನ್ ತುಂಬ ಹ್ಯಾಂಡಿ ಆ್ಯಂಡ್ ಪ್ರೀಮಿಯಂ ಲುಕ್ ಕಾಣಿಸ್ತಿದೆ ಈ ಫೋನು. ಸೊ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡೋದು, ಇಫ್ ಎನಿವನ್ ವಾಂಟ್ಸ್ ಟು ಬೈ ಅ ಪ್ರೀಮಿಯಂ ಫೋನ್ಸ್, ನಿಮಗೋಸ್ಕರ ಇದು ಫ್ಯಾನ್ ಎಡಿಷನ್ ಮಾಡಿರುವಂಥದ್ದು ಸ್ಯಾಮ್ಸಂಗ್ ಅವರು, ಆ್ಯಂಡ್ ವೆರಿ ಅಫೋರ್ಡಬಲ್ ಪ್ರೈಸ್. ಇನ್ನೊಂದು ಹೊಸ ವಿಚಾರ ಅಂತ ಹೇಳಿದ್ರೆ, ಸ್ಯಾಮ್ಸಂಗ್ ಈಸ್ ಕಮಿಂಗ್ ಅಪ್ ವಿತ್ S26 ಸೀರೀಸ್ ಫ್ಯಾನ್ ಎಡಿಷನ್ ಇನ್ ಕಮಿಂಗ್ ಮಂತ್ಸ್, ಇನ್ ಅ ಕಪಲ್ ಆಫ್ ಮಂತ್ಸ್. ಸೊ ಇದನ್ನು ಎಲ್ಲದೂ ಕೂಡ ಸ್ಟಾಪ್ ಮಾಡ್ತಿದ್ದಾರೆ ಪ್ರೊಡಕ್ಷನ್. ಸೊ ಬೆಟರ್ ಇಫ್ ಎನಿವನ್ ಈಸ್ ಇಂಟ್ರೆಸ್ಟೆಡ್ ಬೈ S25, ದಿಸ್ ಇಸ್ ದ ರೈಟ್ ಟೈಮ್ ಟು ಗೋ ಆ್ಯಂಡ್ ಬೈ ಇನ್ ಸ್ಯಾಮ್ಸಂಗ್. ಸೊ ಆಫರ್ಸ್ ಕೂಡ ಇದೆ, ಡಿಸ್ಕೌಂಟ್ಸ್ ಕೂಡ ಇದೆ. ಪ್ಲೀಸ್ ಗೋ ಆ್ಯಂಡ್ ಅವೈಲ್ ಇಟ್ ಬಿಫೋರ್ ದ ಸ್ಟಾಕ್ ಲಾಸ್ಟ್. ಆ್ಯಂಡ್ ಈ ಫೋನ್ ಬಗ್ಗೆ ಮಾತಾಡೋದಾದರೆ, ಸ್ನ್ಯಾಪ್ಡ್ರ್ಯಾಗನ್ 8 ಇರುತ್ತೆ ಮತ್ತು ನಿಮಗೆ ಇದು ಕಂಪ್ಲೀಟ್ ಪ್ಯಾಕ್ಡ್ ಆಫ್ AI ಫೀಚರ್ಸ್. ಸೊ IP68 ರೇಟಿಂಗ್ ಕೂಡ ಇರುತ್ತೆ ನಿಮಗೆ. ಡಸ್ಟ್ ರೆಸಿಸ್ಟೆಂಟ್ ಇರ್ಬೋದು, ವಾಟರ್ ರೆಸಿಸ್ಟೆನ್ಸ್ ಇರ್ಬೋದು, ಮತ್ತು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ಅವೈಲೇಬಿಲಿಟಿ ಇರುತ್ತೆ. C ಪೋರ್ಟ್ ನಿಮಗೆ ಸಿಗುವಂಥದ್ದು ಇದ್ರೆ ಈ ಫೋನಲ್ಲಿ. ಸೊ ಫ್ಲ್ಯಾಶ್ ಲೈಟ್ ಕೂಡ ಒಂಥರ ಇಂಟಿಗ್ರೇಟೆಡ್ ಆಗಿ ಬಂದುಬಿಟ್ಟಿದೆ ಬಾಡಿಯಲ್ಲಿ. ಸೊ ಎಕ್ಸ್ಟ್ರಾ ಪ್ರೊಜೆಕ್ಷನ್ಸ್ ಥರ ಏನೂ ಕಾಣಿಸ್ತಿಲ್ಲ. ಇನ್ನು ಈ ಫೋನ್ ಆನ್ ಮಾಡೋದಾದರೆ, ನಿಮಗೆ ಈ ಥರ ಕಾಣಿಸೋವಂಥದ್ದು ಇಂಟರ್ಫೇಸ್ ಆನ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಟ್ಟಿಂಗ್ಸ್ ಏನೇ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ನೀವು ಒಂದು ನಿಮ್ಮ ಅಕೌಂಟ್ನ ಲಿಂಕ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಸೆಟ್ಟಿಂಗ್ ಅಪ್ ಯುವರ್ ಫೋನ್. ಬಟ್ ಈ ಫೋನ್ ಜೊತೆಗೆ ಬೇರೆ ಇನ್ನೇನೆಲ್ಲ ಸಿಗುತ್ತೆ ಬಾಕ್ಸಲ್ಲಿ ಅಂತ ನೋಡೋದಾದರೆ, ಈ ಬಾಕ್ಸಲ್ಲಿ ಅಡ್ಯಾಪ್ಟರ್ ಕೂಡ ಸಿಗೋದಿಲ್ಲ. ಯು ನೋ ವೆರಿ ವೆಲ್,
ಸಿನ್ಸ್ ಮೆನಿ ಇಯರ್ಸ್ ಸ್ಯಾಮ್ಸಂಗ್ ಹ್ಯಾಸ್ ಸ್ಟಾಪ್ಡ್ ಪ್ರೊವೈಡಿಂಗ್ ದ ಅಡ್ಯಾಪ್ಟರ್ಸ್. ಸೊ ಈ ಒಂದು ಬಾಕ್ಸಲ್ಲಿ ನಿಮ್ಗೆ ಸಿಗುವಂಥದ್ದು ಒಂದು ಸಿಮ್ ಎಜೆಕ್ಟರ್ ಪಿನ್ ಸಿಗುತ್ತೆ, ಒಂದು ಡಾಟಾ ಕೇಬಲ್ಸ್ ಸಿಗುತ್ತೆ, C2C ಟೈಪ್, ನೆಕ್ಸ್ಟ್ ಒಂದು ಮ್ಯಾನ್ಯಲ್ ಇರುತ್ತೆ ಅಷ್ಟೇ. ಇದರಲ್ಲಿ ಸಿಗುವಂಥದ್ದು ಇಷ್ಟೇ ಇರುತ್ತೆ. ಇನ್ನು ಅಡಾಪ್ಟರ್ ಏನಿದ್ರು ಕೂಡ ಯು ನೀಡ್ ಟು ಬೈ ಫ್ರಮ್ ದ ಮಾರ್ಕೆಟ್ ಬೈ ಪೇಯಿಂಗ್ ಎಕ್ಸ್ಟ್ರಾ ಮನಿ. ಸೊ ಅದನ್ನು ಕೂಡ ನಿಮ್ಮ ಸ್ಯಾಮ್ಸಂಗ್ ವೆಬ್ಸೈಟ್ ಎಲ್ಲ ತೊಗೊಳ್ತೀನಿ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಬೈ. ನಿಮಗೆ ಒಂದು 1300 ಸಿಗುತ್ತೆ ನಿಮಗೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್.